ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರ ಗ್ರಾಮದ ಗುಯ್ಯ ಕೂಡುಗದ್ದೆಯ ರಾಮಣ್ಣನವರ ಗದ್ದೆಯಲ್ಲಿ ಕೂಡುಗದ್ದೆ ಲೆಜೆಂಡ್ಸ್ ಕ್ರಿಕೆಟ್ ಲೀಗ್ ಆಯೋಜಿಸಲಾಗಿತ್ತು. ಕ್ಯಾರ್ಪೇಟೆ ತಾಲೂಕಿನ ಗೂಡೆಹೊಸಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಉಚ್ಚಳಮ್ಮ ಮತ್ತು ಚಿಕ್ಕಮ್ಮ ತಾಯಿ ದೇವಿಯ ಕಳಸ ಕುಂಭಾಭಿಷೇಕ ನಡೆಯಿತು. ನಾಪೋಕ್ಲು ಸಮೀಪದ ಕುಯ್ಯಂಗಿರಿ ಶ್ರೀ ಭಗವತಿ ದೇವಾಲಯದ ಅಷ್ಟಬಂಧ ಪುನಃ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ನಾಪೋಕ್ಲು ಸಮೀಪದ ಕುಯ್ಯಂಗೇರಿ ಶ್ರೀ ಭಗವತಿ ದೇವಾಲಯದ ಅಷ್ಟಬಂಧ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಳಶೋತ್ಸವ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ನಾಪೋಕ್ಲು ಸಮೀಪದ ಕುಯ್ಯಂಗೇರಿ ಶ್ರೀ ಭಗವತಿ ದೇವಾಲಯದ ಅಷ್ಟಬಂಧ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಶ್ರದ್ಧಾಭಕ್ತಿಯಿಂದ ಸಂಪನ್ನಗೊಂಡಿತು. ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಬುಧವಾರ ಹೋಮ ಹವನ ಸೇರಿದಂತೆ ಧ್ವಜಾರೋಹಣ, ಉಗ್ರಾಣ ಮುಹೂರ್ತ, ತೋರಣ ಮುಹೂರ್ತ, ಗಣಪತಿ ಹೋಮ, ಬಿಂಬ ಜಲದಿವಾಸ, ವಿವಿಧ ಪೂಜಾ ವಿಧಿವಿಧಾನಗಳು, ಮಹಾಪೂಜೆ, ತೀರ್ಥಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಜರುಗಿತು. ಗುರುವಾರ ಗಣಪತಿ ಪ್ರತಿಷ್ಠಾ ಹೋಮ, ಕಳಶಾರಾಧನೆ, ಆಶ್ಲೇಷ ಬಲಿ, ಬಿಂಬ ಶುದ್ಧಿ ಕಲಶ, ಬಲಿಕ ಚಂಡಿಕ ಹೋಮ ಸೇರಿದಂತೆ ಇನ್ನಿತರ ಪೂಜಾ ವಿಧಿವಿಧಾನಗಳು ಜರುಗಿ ಏತ ಪ್ರಸಾದ ವಿತರಣೆಯ ಬಳಿಕ ಅನ್ನ ಸಂತರ್ಪಣೆ ನಡೆಯಿತು. ಶುಕ್ರವಾರ ಬೆಳಗ್ಗೆ ಗಣಪತಿ ಹೋಮ, ದೇವಿ ಪ್ರತಿಷ್ಠಾ ಹೋಮ, ಕಳಸ ಪೂಜೆ ಹಾಗೂ ಶ್ರೀ ಭಗವತಿ ದೇವಿಯ ಬಿಂಬ ಪ್ರತಿಷ್ಠೆ, ಅಷ್ಟಬಂಧ ಲೇಪನ ಹಾಗೂ ಬ್ರಹ್ಮ ಕಲಶ ಅಭಿಷೇಕ, ಮಹಾಪೂಜೆ, ಫಲಮಂತ್ರಾಕ್ಷತೆ, ತೀರ್ಥ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆಯೊಂದಿಗೆ ಬ್ರಹ್ಮ ಕಲಶೋತ್ಸವ ಸಂಪನ್ನಗೊಂಡಿತು. ಪೂಜಾ ವಿಧಿವಿಧಾನಗಳನ್ನ ತಂತ್ರಿಗಳಾದ ಎಜಿ ಪುಂಡರೀಶ ಅರಳಿತಾಯ, ಮುಖ್ಯ ಅರ್ಚಕ ಸುಬ್ರಹ್ಮಣ್ಯ ಭಟ್ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಇದೇ ಸಂದರ್ಭ ಊರಿನ ತಕ್ಕ ಮುಖ್ಯಸ್ಥರು, ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಕುರಿಕಡ ಆರ್ ದೇವಿಪ್ರಸಾದ್, ಕಾರ್ಯದರ್ಶಿ ತಂಬಂಡ ಎಂ ಸೋಮಯ್ಯ, ಸದಸ್ಯರು ಹಾಗೂ ಊರು ಮತ್ತು ಪರವೂರಿನ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಹರಕೆ ಕಾಣಿಕೆಗಳನ್ನು ಒಪ್ಪಿಸಿ ಧನ್ಯತಾ ಭಾವ ಹೊಂದಿದರು. ಸಹಕುಟುಂಬಕಸ್ಯ ಸಮಸ್ತ ಗ್ರಾಮಜನಾನಾಂ ಉದ್ದೇಶ್ಯ ದಿನೇ ಭಗವತಿ ಕ್ಷೇತ್ರೆ ಬ್ರಹ್ಮಕಲಶಾಭಿಷೇಕಾಂಗದಯ ಆಚರಿತ ನಾನಾ ರೀತ್ಯಾಃ ದೇವತಾ ಸತ್ಕರ್ಮ ಸಂಪೂರ್ಣ ಫಲ ಪ್ರಾಪ್ತಿರ್ಭೂಯಾಸ್ತಾಮಿನಿ ಭವಂತೋ ವಹಾಂತೋ ಗೃಹಂತು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಸಿದ್ದಾಪುರ ಸಮೀಪದ ಗುಹೆ ಕೂಡುಗದ್ದೆಯ ರಾಮಣ್ಣನವರ ಗದ್ದೆಯಲ್ಲಿ ಕೂಡುಗದ್ದೆ ಲೆಜೆಂಡ್ಸ್ ಕ್ರಿಕೆಟ್ ಲೀಗ್ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಗುಡ್ಡೆಹೊಸಹಳ್ಳಿ ಗ್ರಾಮದಲ್ಲಿ ದಾನಿಗಳಾದ ಶ್ರೀಮತಿ ಲಕ್ಷ್ಮಮ್ಮ ಚೆನ್ನೇಗೌಡ, ಪಾಪಣ್ಣರವರ ಮಕ್ಕಳು ಮತ್ತು ಗ್ರಾಮಸ್ಥರು ನೂತನವಾಗಿ ನಿರ್ಮಿಸಿರುವ ಗ್ರಾಮ ದೇವತೆ ಶ್ರೀ ಉಚ್ಚಳಮ್ಮ ಮತ್ತು ಚಿಕ್ಕಮ್ಮ ದೇವಾಲಯಗಳ ಕಳಶ ಕುಂಭಾಭಿಷೇಕ ಮಹೋತ್ಸವ ಹಾಗೂ ನೂತನ ದೇವರ ಶಿಲಾ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪಿತಾಜಿ ರೈತ ಯುವಕ ಸಂಘದ ವತಿಯಿಂದ ದೇವಾಲಯದ ನಿರ್ಮಾಣಕ್ಕೆ ಸಹಕಾರ ನೀಡಿದ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಧಾರ್ಮಿಕ ಸಮಾರಂಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಮಠದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ, ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದ ಪ್ರಸನ್ನನಾಥ ಸ್ವಾಮೀಜಿ, ಶ್ರೀ ಶಂಭುನಾಥ ಸ್ವಾಮೀಜಿ ಹಾಗೂ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅವರು ಭಾಗವಹಿಸಿದ್ದರು. ಮಂಡ್ಯ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಚನ್ನನಿಂಗೇಗೌಡ, ಜಿಆರ್ ಹರೀಶ್, ಜಯರಾಮು, ಮಾಡಿಮನೆ ಕೃಷ್ಣೇಗೌಡ, ಪಿತಾಜಿ ಯುವಕ ಸಂಘದ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಐತಿಹಾಸಿಕ ದಿನ ಅಂತ ನಾನಾದ್ರೂ ಭಾವಿಸ್ತೀನಿ. ಯಾಕೆ ಅಂದರೆ ಗೂಡೆಹೊಸಳ್ಳಿನಲ್ಲಿ ಉಚ್ಚಮ್ಮ ಮತ್ತು ಚಿಕ್ಕಮ್ಮ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ನಮ್ಮ ಇದೇ ಗ್ರಾಮದ ಸುಪುತ್ರರಾದಂಥ ಚನ್ನಕೇಶವ ಸಣ್ಣ ಚನ್ನೇಗೌಡ ಊರು ಪಾಪಣ್ಣರವರು ಮತ್ತು ಅವ್ರ ವಂಶಿಕಸರು ಈ ಗ್ರಾಮದ ನೆರವಿನೊಂದಿಗೆ ಅಂದರೆ ಗೂಡೆಹೊಸಳ್ಳಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇವತ್ತು ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅದರ ಉದ್ಘಾಟನಾ ಸಮಾರಂಭ. ಆ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಚುಂಚನಗಿರಿ ಪೀಠಾಧ್ಯಕ್ಷರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತು ವಿಶ್ವ ಒಕ್ಕಲಿಗರ ಮಠ ಕೆಂಗೇರಿ
ಪೀಠಾಧ್ಯಕ್ಷರಾದಂಥ ನಿಶ್ಚಲಾನಂದ ಸ್ವಾಮೀಜಿಯವರು ಮತ್ತು ಬೇರೆ ಬೇರೆ ಸ್ವಾಮೀಜಿಯವರುಗಳೆಲ್ಲರೂ ಬರ್ತಾಯಿದ್ದಾರೆ. ಗ್ರಾಮದವರು ಎಲ್ಲರೂ ಸಹ ಭಾಳ ಆಸಕ್ತಿಯಿಂದ ಭಕ್ತಾದಿಗಳೆಲ್ಲರೂ ಸೇರಿ ಇವತ್ತು ಒಂದು ಮೆರವಣಿಗೆ ತಗೊಂಬಂದಬೇಕು, ದೇವಸ್ಥಾನದ ಹತ್ರ ಸೇರಿ ಮೆರವಣಿಗೆ ತಗೊಂಬಂದು ವೇದಿಕೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಭಾಳ ಭಕ್ತಿಪೂರ್ವಕವಾಗಿ ನಮ್ಮ ದೇವಸ್ಥಾನದ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಅವರು ನಮ್ಮ ಚನ್ನಕೇಶ್ವರ ಅವರು ಈ ದೇವಸ್ಥಾನ ಅಲ್ಲದೆ ಇನ್ನೂ 2 ದೇವಸ್ಥಾನ ಕಟ್ಟಿಸಿದ್ದಾರೆ. ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಇನ್ನೊಂದು ಮಾರಮ್ಮನ ದೇವಸ್ಥಾನ ಕಟ್ಟಿಸಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ನಿರೀಕ್ಷಣೆ ಇಲ್ಲದೆ ಮಾಡಿದ್ದಾರೆ. ಆದರೂ ಗ್ರಾಮದವರು ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಅವ್ರ ಕೈಲಾದಷ್ಟು ನಿಧಿಯನ್ನು ಸಂಗ್ರಹ ಮಾಡಿ ಅವ್ರಿಗೂ ಸಹ ಸಹಕಾರ ಮಾಡಿದ್ದಾರೆ. ಅವ್ರಿಗೆ ಅವ್ರ ಕುಟುಂಬಸ್ಥರಿಗೆ ಭಗವಂತ ಆಯಸ್ಸು ಮತ್ತು ಆರೋಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಿರ್ತೀನಿ. ಮತ್ತು ಇದೇ ರೀತಿ ನಮ್ಮ ಗೂಡೇವಸಳ್ಳಿಯವರು ಸುರೇಶ ಸನ್ನಾಫ್ ಚಿಂದೇಗೌಡ ಅವರು ಪಾಪ ಅಣ್ಣಯ್ಯ ಇವ್ರ ಮಕ್ಕಳು ಇವರು ಹೊಟ್ಟೆಪಾಡಿಗೋಸ್ಕರ ಆ ಕಾಲದಲ್ಲಿ ಬಾಂಬೆಗೆ ಹೋದರು. ಬಾಂಬೆದಲ್ಲಿ ಅವ್ರದ್ದೇ ಆದಂಥ ಉದ್ಯಮವನ್ನು ಕಟ್ಟಿ ಇವತ್ತು ವಜ್ರದ ವ್ಯಾಪಾರಿಗಳಾಗಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಆದರೆ ಗ್ರಾಮದ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡು ಅವ್ರದೇ ಆದಂಥ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ನಾಪಕ್ಲು ಸಮೀಪದ ಕುಯ್ಯಂಗೇರಿ ಶ್ರೀ ಭಗವತಿ ದೇವಾಲಯದ ಅಷ್ಟಬಂಧ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಳಸೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಅಲ್ ಅಮೀನ್ ಸಂಘದ ವತಿಯಿಂದ ಸಿದ್ದಾಪುರ ಗ್ರಾಮದ ಗುಹೆ ಕೂಡುಗದ್ದೆಯ ರಾಮಣ್ಣರವರ ಗದ್ದೆಯಲ್ಲಿ ಆಯೋಜಿಸಲಾಗಿದ್ದ ಪ್ರಥಮ ವರ್ಷದ ಲೆಜೆಂಡ್ಸ್ ಕ್ರಿಕೆಟ್ ಲೀಗ್ ಪಂದ್ಯಾವಳಿಯ ಚಾಂಪಿಯನ್ಸ್ ಪಟ್ಟವನ್ನು ಗುಹೆ ಟೈಟನ್ಸ್ ತಂಡ ತನ್ನದಾಗಿಸಿಕೊಂಡಿದ್ದಾರೆ. ಸ್ಟಾರ್ ಸ್ಟ್ರೈಕರ್ ತಂಡ ರನ್ನರ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದೆ. 2 ದಿನಗಳ ಕಾಲ ನಡೆದ ಈ ಪಂದ್ಯಾವಳಿಯು ಬಿಡ್ಡಿಂಗ್ ಮಾದರಿಯಲ್ಲಿ ಆಯೋಜಿಸಲಾಗಿದ್ದು ಸುಮಾರು 6 ತಂಡಗಳು ಭಾಗವಹಿಸಿದವು. ವಿಜೇತ ತಂಡಗಳಿಗೆ ನಗದು ಬಹುಮಾನ ಮತ್ತು ಆಕರ್ಷಕ ಟ್ರೋಫಿಯನ್ನು ನೀಡಲಾಯಿತು. ಅಲ್ ಅಮೀನ್ ಸಂಘದ ಕಾರ್ಯದರ್ಶಿ ರಶೀದ್ ಮಾತನಾಡಿ ವಿಜೇತ ತಂಡಗಳಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ವಕೀಲ ಹಾಗೂ ಅಗಸೇಶ್ವರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಂಎಸ್ ವೆಂಕಟೇಶ್, ಉದ್ಯಮಿ ವಿಜು, ಕಾರ್ಮಿಕ ಮುಖಂಡ ರಮೇಶ್, ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ದೇವಿಯಾಣಿ, ಮಾಜಿ ಪಂಚಾಯಿತಿ ಸದಸ್ಯ ಹಾಗೂ ಅಲ್ ಅಮೀನ್ ಸಂಘದ ಅಧ್ಯಕ್ಷ ಕಾವು, ದೊರೆ, ಜಪ್ಪು, ಸೂರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲನಗರ. ಕೆಆರ್ಪೇಟೆ ಪಟ್ಟಣದ ಹರಿಹರಪುರ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಸಾಮಾನ್ಯ ಸಭೆ ನಡೆಯಿತು. 5 ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಜನರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ ತೃಪ್ತಿ ಇದೆ ಎಂದು ಹರಿಹರಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೊಮ್ಮನಹಳ್ಳಿ ಹರ್ಷ ಹೇಳಿದರು. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಹರಿಹರಪುರ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಗ್ರಾಮ ಪಂಚಾಯಿತಿ ವತಿಯಿಂದ ನೀಡಿದ ಹೃದಯಸ್ಪರ್ಶಿ ಬೀಳ್ಕೊಡುಗೆ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು. 5 ವರ್ಷಗಳ ಕಾಲ ಸದಸ್ಯರಾಗಿ ಜನತೆಯ ಪ್ರತಿನಿಧಿಗಳಾಗಿ ನಾವು ಪ್ರಾಮಾಣಿಕವಾಗಿ ಜನರ ಕೆಲಸ ಮಾಡಿದ್ದೇವೆ. ಪ್ರಸ್ತುತ ನಮ್ಮ ಆಡಳಿತವಾದಿ ಅಂತ್ಯಗೊಂಡಿದೆ. ಹೊಸದಾಗಿ ಆಡಳಿತ ಮಂಡಳಿ ಸದಸ್ಯರು ಚುನಾಯಿತರಾಗಿ ಬರುವವರೆಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಕುಡಿಯುವ ನೀರು, ನಿರ್ವಹಣೆ, ಸ್ವಚ್ಛತೆ, ಬೀದಿ ದೀಪ ಸೇರಿದಂತೆ ಶ್ರೀ ಸಾಮಾನ್ಯರ ಕೆಲಸ ಕಾರ್ಯಗಳನ್ನು ನಿಗದಿತ ಅವಧಿ ಒಳಗಡೆ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಂಬಿ ರತಿ ಸಭೆ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷ ತೇರ್ನಹಳ್ಳಿ ನಂದೀಶ್, ಸದಸ್ಯರಾದ ಜಯಮಣಿ, ಕುಸುಮ ಎಚ್ಎನ್, ಹರಿಶ್ಚಂದ್ರ, ದೇವಮ್ಮ, ದೇವರಾಜು, ಸುಂದ್ರಮ್ಮ, ಆಶಲತಾ, ಗಣೇಶ್ ಗೌಡ, ಸರೋಜಮ್ಮ, ಕತ್ತರ ಅಭಿವೃದ್ಧಿ ಅಧಿಕಾರಿ ನಾಹಿದ ಅಖ್ತರ್ ಸಭೆಯ ನೇತೃತ್ವ ವಹಿಸಿದರು. 5 ವರ್ಷಗಳ ಸೇವೆಯನ್ನು ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ ಸದಸ್ಯರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು. ಮತ್ತು ನನ್ನ ಆತ್ಮೀಯ ಎಲ್ಲ ಗೌರವಿತ ಸದಸ್ಯರೇ, ನಮ್ಮ ಅವಧಿ ಇವತ್ತಿಗೆ 5 ವರ್ಷ ಪೂರ್ಣಗೊಂಡಿದ್ದು ಪಂಚಾಯಿತಿ ನೌಕರರವರು ನಮಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ನಾವೇನು ಒಳ್ಳೇದು ಮಾಡಿದೋ ಕೆಟ್ಟದ್ದು ಮಾಡಿವೋ ಗೊತ್ತಿಲ್ಲ, ಗೌರವಿತ ನಡ್ಕೊಂಡಿದ್ದೀವಿ. ಸದಸ್ಯರಾಗಿ ಏನು ಕರ್ತವ್ಯ ನಿರ್ವಹಿಸಬೇಕು ಅದೆಲ್ಲ ಅಧಿಕಾರಿಗಳಿಗೆ ಕೆಲವು ಸರಿ ಬೈದಿರ್ಬೋದು, ಅದೆಲ್ಲ ಅಪಾರ್ಥ ಇರೋದಿಲ್ಲ. ಅಧಿಕಾರಿಗಳು ಅದು ಯಾವುದು ಮನಸ್ಸಿಗೆ ಇಟ್ಕೋಬಾರ್ದು. ನಮ್ಮ ಅವಧಿ ಮುಗಿದಿದೆ. ಜನಪ್ರತಿನಿಧಿಗಳ ಕೆಲಸ ಮಾಡೋದು, ಗ್ರಾಮ ಅಭಿವೃದ್ಧಿ ಕೆಲಸ ಮಾಡೋದು, ನಮ್ಮ ಆಯ್ಕೆ ಮಾಡೋದೇ ಅದೇ ಉದ್ದೇಶಕ್ಕೆ. ಆ ಕಾರಣಕ್ಕೆ ನೌಕರರವ್ರಿಗೆ ಸಮಯ ಸಂದರ್ಭ ಸ್ವಲ್ಪ ಜೋರ ವಾಯ್ಸಲ್ಲಿ ಕೂಗಾಡಿರ್ತೀವಿ, ಬೈದಿರ್ತೀವಿ, ಎಲ್ಲ ಥರ ಇರ್ತದೆ. ಅವರು ಆಡಿರ್ತಾರೆ, ಮುನ್ಸ್ಕೊಂಡಿರ್ತೀವಿ, ಸದಸ್ಯರು ಜಗಳ ಬಂದಿರ್ತದೆ, ರಾಜಕೀಯ ಹೋರಾಟಗಳು ಬಂದಿರ್ತದೆ. ಅದೆಲ್ಲ ಮೀರು ಸಹ ಸರ್ವಸಮ್ಮತ ಸಭೆನ ನಿರ್ವಹಿಸ್ಕೊಂಡು ಬಂದಿರ್ತೀವಿ. ಅದನ್ನು ಎಲ್ಲ ನೌಕರರಿಗೂ ಆ ಗೌರವ ಇದೆ ಅಂತ ಭಾವಿಸ್ತಾ, ಹಾಗೂ ಎಲ್ಲ ಸದಸ್ಯರು 5 ವರ್ಷ ರಾಜಕೀಯ ಪಕ್ಷಗಳ ವ್ಯವಸ್ಥೆ ಒಳಗೆ ಬೇಕಷ್ಟು ವ್ಯತ್ಯಾಸಗಳಿದ್ರೂ ಸಹ ಅದೆಲ್ಲ ಒಂದು ಚಳಿಕವಾಗಿ 1 ತಿಂಗಳಿಗೆ 2 ತಿಂಗಳಿಗಿದ್ದು ಸರ್ವ ಸದಸ್ಯರು ಎಲ್ಲ ಪ್ರೀತಿ ವಿಶ್ವಾಸದಿಂದ 5 ವರ್ಷ ಪೂರೈಸಿವೆ ಅಂತ ನಾನು ಭಾವಿಸ್ತಾ, ಇದೇ ರೀತಿ ಎಲ್ಲ ಸ್ನೇಹ ಸಮ್ಮಿಲನವಾಗಿರೋಣ. ರಾಜಕೀಯ ಒಂದು ಕಡೆ ಆತ್ಮೀಯತೆ ಇರ್ತದೆ, ಮುಂದಿನ ದಿನಗಳಲ್ಲಿ ಪುನರಾಯ್ಕೆ ಆಗೋ ಸದಸ್ಯರುಗಳು ಇರ್ತೀರಿ. ಇರೋ ದಯಮಾಡಿ ಮುಂದೆ ಬಂದು ಹೋಗಿ ಒಳ್ಳೆಯದಾಗಲಿ.
ನಮಗೆಲ್ಲ ಮುಂದಿದೆ, ಇನ್ನೂ ಕರ್ತವ್ಯಗಳು ಬೇರೆ ಇದೆ. ನಮ್ಮ ಲತಾ ಅಂತವ್ರು ಇನ್ನೂ ಅವಕಾಶಗಳಿದೆ, ಬರಲಿ. ಪರಮೇಶ್ವರ್ ಅಂತರು, ಗಣೇಶ್ ಅಂತರು, ಬಲರಾಮನ್ ಅಂತರು ಬರಲಿ, ಒಳ್ಳೆಯದಾಗಿ. ಹತ್ತೊಂಬತ್ತು ಜನವೇ ಒಂದು ದಿವಸ ಕೂಗಾಡಿಲ್ಲ, ಜಗಳಾಡಿಲ್ಲ, ಏನೂ ಇಲ್ಲ. ಬಹಳ ಅನ್ಯೂನ್ಯದಿಂದ ಬಂದೀವಿ. 5 ವರ್ಷದಿಂದವೇ ನಮಗೆ ತುಂಬ ಸಂತೋಷ ಆಗಿದೆ. ಅದರಿಂದ ನಮ್ಮ ನೌಕರರು ನಮಗೆಲ್ಲ ಸಹಕಾರ ಮಾಡಿದ್ದಾರೆ. ವಾಟರ್ ಮ್ಯಾನ್ಗಳು ಭಾಳ ಸಹಾಯ ಮಾಡಿದ್ದಾರೆ. ಎಷ್ಟೊತ್ತು ಫೋನ್ ಹಾಕೊಂಡು ಬಂದು ನೀರು ಬಿಟ್ಟವ್ರೆ. ಅವ್ರಿಗೆ ನನ್ನ ನಮಸ್ಕಾರಗಳು ನೌಕರಿಗೆ. ಅದರಿಂದ ದಯವಿಟ್ಟು ಇನ್ನು ಮುಂದೆ ಬರೋರು ನಾವು ಏನು ಕೆಲಸ ಮಾಡಿದ್ದೀವಿ ಆ ಕೆಲಸ ಮಾಡ್ಕೊಂಡು ಕರೆಂಟ್ ಇರ್ಬೋದು, ನೀರು ಇರ್ಬೋದು, ಸೌಕರ್ಯ ಮಾಡಬೇಕು ನಮ್ಮ ಜನಕ್ಕೆ ಅನ್ನೋದು ಕೇಳ್ಕೊಂಡು ನಾನು ನಮ್ಮ ಮಾತನ್ನು ಸಂಪೂರ್ಣವಾಗಿ ಮುಗಿಸಿ ಈ ನಮ್ಮ ಅರೇಲ್ಪುರ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು, PDO ಮತ್ತು ಸಿಬ್ಬಂದಿ ವರ್ಗ ನಮಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಈ ಬೀಳ್ಕೊಡುಗೆ ಸಮಾರಂಭ ಅಂತಕ್ಕಂಥದ್ದು 19 ಜನ ಮತ್ತು ಸಿಬ್ಬಂದಿ ವರ್ಗಕ್ಕೂ ಸಹ ಇಲ್ಲಿ ಸಂತೋಷದ ವಿಚಾರ. ಈ 5 ವರ್ಷದಲ್ಲಿ ನಾವು ಸದಸ್ಯರಾದಂಥ ಸಂದರ್ಭದಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತೀವಿ. ಗ್ರಾಮಗಳಿಗೆ ಏನಾದರೂ ಸಹಾಯ ಮಾಡಬೇಕು, ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು, ಬರ್ತಕ್ಕಂಥ ಸವಲತ್ತುಗಳನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸ್ಬೇಕು ಅಂತಕ್ಕಂಥದ್ದು ಆ ಉದ್ದೇಶಕ್ಕೆ ಆಡಳಿತ ವಿಕೇಂದ್ರೀಕರಣ ಅಂತಕ್ಕಂಥ ಮಾಡ್ಕೊಂಡಿರೋದು. ಜೊತೆಗೆ ನಮಗೆ ಇಲ್ಲಿ ಬರ್ತಕ್ಕಂಥ ಅನುದಾನವನ್ನು ಸಿಬ್ಬಂದಿ ವರ್ಗದವರು ಸಮರ್ಪಕವಾಗಿ ಕೊಟ್ಟಿದ್ದಾರೆ. ಮತ್ತು ನಮಗೂ ಅಲ್ಪ ಸ್ವಲ್ಪ ಬೀದಿ ದೀಪ ಅಲ್ಲಿ ಚರಂಡಿ ವ್ಯವಸ್ಥೆ, ಮೋದಿ ಮನೆಗಳು, ವಸತಿ ಮನೆಗಳು ಇವುಗಳೆಲ್ಲವನ್ನು ಸಹ ತಕ್ಕಮಟ್ಟಿಗೆ ಏನೋ ನಮ್ಮ ಆತ್ಮಪೂರ್ವಕವಾಗಿ ನಾವು ನಮ್ಮ ಗ್ರಾಮಗಳಿಗೆ ನಾವು ನಿರ್ವಹಿಸಿದ್ದೀವಿ ಅಂತಕ್ಕಂಥದ್ದು ನನ್ನ ಒಂದು ಮನೋಭಾವನೆ ಇದೆ. ಮತ್ತು ಈ ದಿನ ಎಲ್ಲರೂ ಸಹ ಈಗ ಸುಮಾರು 9 ಹಳ್ಳಿಗಳಿದ್ದೀವಿ, 9 ಹಳ್ಳಿಗಳ ಸದಸ್ಯರುಗಳಿದ್ದೀವಿ. ನಮ್ಮ ಒಂದು ಪರಿಚಯ ಈ ಒಂದು ಪಂಚಾಯತಿನಲ್ಲಿ ಆಗಿದೆ. ಮತ್ತು ಸಿಬ್ಬಂದಿ ವರ್ಗದವರು ಸಹ ಹಲವಾರು ಕಡೆಯಿಂದ ಬಂದವರೆ, ಅವರ ಬಾಂಡಿಂಗು ಚೆನ್ನಾಗಿದೆ. ಕೆಲವೊಂದು ಸಂದರ್ಭ ನಮ್ಮ ವಕೀಲರು ಹೇಳ್ದಂಗೆ ಸಿಬ್ಬಂದಿ ವರ್ಗಕ್ಕೆ ಮತ್ತು ಸದಸ್ಯರುಗಳಿಗೆ ಕೆಲವು ಸಲ ಘರ್ಷಣೆಗಳಾಗ್ತವೆ ಯಾವುದೇ ವಿಚಾರಗಳಿಗೆ. ಆದರೂ ಸಹ ಅಲ್ಲಿ ಏನಕ್ಕೆ ಘರ್ಷಣೆ ಆಗುತ್ತೆ ಅಂತ ಅಂದರೆ ಒಂದು ಗ್ರಾಮದ ಅಭಿವೃದ್ಧಿ ವಿಚಾರಗಳಿಗೆ, ಸಾರ್ವಜನಿಕ ಹಿತಾಸಕ್ತಿ ವಿಚಾರಕ್ಕೆ ಆಗಿರ್ತದೆ. ಅದನ್ನು ತತ್ಕ್ಷಣದಲ್ಲೇ ಮರೆತು ಮತ್ತೆ ಎಂದಿನಂತೆ ನಾವು ಕಾರ್ಯವನ್ನು ನಿರ್ವಹಿಸಿಕೊಂಡು 5 ವರ್ಷ ಪೂರೈಸಿದ್ದೀವಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರ ಗ್ರಾಮದ ಗುಹ್ಯ ಕೂಡುಗದ್ದೆಯ ರಾಮಣ್ಣನವರ ಗದ್ದೆಯಲ್ಲಿ ಕೂಡುಗದ್ದೆ ಲೆಜೆಂಡ್ಸ್ ಕ್ರಿಕೆಟ್ ಲೀಗ್ ಆಯೋಜಿಸಲಾಗಿತ್ತು. ಕ್ಯಾರ್ಪೇಟೆ ತಾಲೂಕಿನ ಗೂಡೆಹೊಸಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಉಚ್ಚಳಮ್ಮ ಮತ್ತು ಚಿಕ್ಕಮ್ಮ ತಾಯಿ ದೇವಿಯ ಕಳಸ ಕುಂಭಾಭಿಷೇಕ ನಡೆಯಿತು. ನಾಪೋಕ್ಲು ಸಮೀಪದ ಕುಯ್ಯಂಗೇರಿ ಶ್ರೀ ಭಗವತಿ ದೇವಾಲಯದ ಅಷ್ಟಬಂಧ ಪುನಃ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬೈಲ್ಕುಪ್ಪ.